ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸಿಕ್ಕಿರೋ ಮಧ್ಯಂತರ ಜಾಮೀನು ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಅನುಮತಿ ಸಿಕ್ಕ ನಂತರ ಎರಡೂ ಕಡೆಯಿಂದಲೂ ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ. ದರ್ಶನ್ರನ್ನ ಕೆಡ್ಡಾಕೆ ಕೆಡವೋಕೆ ಖಾಕಿ ಪಡೆ ಮಾಡಿಕೊಂಡ ತಯಾರಿ ಇದೆಯಲ್ಲ, ಅದು ಮತ್ತೊಂದು ಸುತ್ತಿನ ರೋಚಕತೆಯನ್ನ ಸೃಷ್ಟಿ ಮಾಡಲಿದೆ. ತನಿಖಾಧಿಕಾರಿಗಳ ಒಂದು ತಂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರೆ ಮತ್ತೊಂದು ತಂಡ ಕಾನೂನು ಪಂಡಿತರ ಜೊತೆ ಸುದೀರ್ಘ ಚರ್ಚೆ ಮಾಡಿ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಹಾಗಂತ ದರ್ಶನ್ ಕೂಡ ಸುಮ್ಮನೆ ಸುಪ್ರೀಂ ಕೋರ್ಟ್ನಲ್ಲಿ ಎದುರಾಗಬಹುದಾದ ಸಂಕಷ್ಟವನ್ನ ಎದುರಿಸೋಕೆ ಏನ್ ಮಾಡಬಹುದು ಎನ್ನುವುದರ ಕುರಿತು ಚರ್ಚೆ ಕೂಡ ನಡೆಸಿದ್ದಾರೆ. ಎರಡೂ ಕಡೆಯಿಂದ ನಡೆದ ತಯಾರಿ ಏನು? ಬುಧವಾರ ಮತ್ತು ಶುಕ್ರವಾರ ದಿನಗಳು ದರ್ಶನ್ ಪಾಲಿಗೆ ಏನಾಗಲಿದೆ? ಟೇಕ್ ಅ ಲುಕ್. ದರ್ಶನ್ಗೆ ಸಂಭ್ರಮ ಸಂಕಟ. ಈ ವಾರ ಸುಪ್ರೀಂ ಸಂಘರ್ಷ ನಿಕ್ಕಿ. ಬುಧವಾರಕ್ಕೆ ಮಹಾಯುದ್ಧ, ಶುಕ್ರವಾರ ಆಗುತ್ತಾ ನಟನಿಗೆ ಲಕ್ಕಿ. ಅನಾರೋಗ್ಯದ ಕಾರಣದಿಂದಾಗಿ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಇದೀಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರೆಡಿಯಾಗಬೇಕಾಗಿದೆ. ದರ್ಶನ್ ಅವರಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಲಾಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಚಿಕಿತ್ಸೆ ಬಗ್ಗೆ ಮೂಡಿದ್ದ ಕುತೂಹಲವನ್ನು ಇಂದಲ್ಲ ನಾಳೆ ಅವರು ಬಹಿರಂಗಪಡಿಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೇಗಾದರೂ ಮಾಡಿ ದರ್ಶನ್ಗೆ ಸಿಕ್ಕಿರುವ ಜಾಮೀನನ್ನು ರದ್ದು ಮಾಡಿಸಲೇಬೇಕು ಅಂತ ಖಾಕಿ ಪಡೆ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡು ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಬುಧವಾರ ಅಥವಾ ಗುರುವಾರ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಲಿದ್ದಾರಂತೆ ಸರ್ಕಾರಿ ಪರ ವಕೀಲರು. ಈಗ ಅದಕ್ಕಾಗಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೂರಾರು ದಿನಗಳ ಕಾಲ ಎರಡೆರಡು ಜೈಲಿನಲ್ಲಿ ನರಕ ಅನುಭವಿಸಿದ್ದ ದರ್ಶನ್ ಜಾಮೀನು ಪಡೆದುಕೊಂಡು ನಿಟ್ಟುಸಿರು ಬಿಟ್ಟಿದ್ರು. ಈ ನಿಟ್ಟುಸಿರು ಇನ್ನೆಷ್ಟು ದಿನ ಉಳಿದೀತು ಅನ್ನೋ ಚರ್ಚೆ ಶುರುವಾಗಿದೆ. ಯಾವ ಕಾರಣದಿಂದಾಗಿ ದರ್ಶನ್ ಜಾಮೀನು ಪಡೆದಿದ್ರೋ ಆ ಉದ್ದೇಶ ಈಡೇರಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಸುಪ್ರೀಂ ಕದ ತಟ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಸುಪ್ರೀಂ ಕೋರ್ಟ್ನಲ್ಲಿ ಗೆಲ್ಲುವ ವಿಶ್ವಾಸವನ್ನು ಅವರು ಹೊಂದಿದ್ದಾರೆ. ಹಾಗಾಗಿ ದರ್ಶನ್ಗೆ ತಲೆನೋವು ಶುರುವಾಗಿದೆ. ಜೊತೆಗೆ ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡಿಸಬೇಕು ಅನ್ನೋ ಕುರಿತು ತಮ್ಮ ವಕೀಲರ ಜೊತೆ ಮಾತುಕತೆ ಮಾಡಿದಾರಂತೆ ದರ್ಶನ್. ಹೈಕೋರ್ಟ್ನಲ್ಲಿ ಹಾಕಲಾಗಿದ್ದ ಷರತ್ತು ಮತ್ತು ಈಗ ನೀಡಿರುವ ಚಿಕಿತ್ಸೆ ಮ್ಯಾಚ್ ಆಗದೇ ಇದ್ದರೆ ಮತ್ತೆ ದರ್ಶನ್ಗೆ ಜೈಲು ಗ್ಯಾರಂಟಿ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದ್ದು ಅನಾರೋಗ್ಯದ ಕಾರಣದಿಂದಾಗಿ ಅನ್ನೋದು ಗೊತ್ತಿರುವ ವಿಚಾರ. ತುರ್ತು ಸರ್ಜರಿ ಆಗಲೇಬೇಕು ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ದರ್ಶನ್ ಜಾಮೀನು ಪಡೆದಿದ್ದಾರೆ. ಆದರೆ ಈಗ ಆ ತುರ್ತು ಕಾಣಿಸ್ತಿಲ್ಲ ಅನ್ನೋದು ಪೊಲೀಸರ ವಾದ. ದರ್ಶನ್ ಜೈಲಿಂದ ಬಿಡುಗಡೆಯಾಗಿ 1.5 ವಾರ ಕಳೆದರೂ ಅವರು ಈವರೆಗೂ ಸರ್ಜರಿಗೆ ಒಳಗಾಗಿಲ್ವಂತೆ. ಸರ್ಜರಿಗೆ ಒಳಗಾಗೋ ಲಕ್ಷಣವೂ ಕಾಣಿಸ್ತಾ ಇಲ್ವಂತೆ. ಫಿಸಿಯೋಥೆರಪಿ ಮಾಡಿಸ್ಕೊಂಡೇ ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನೋದು ಸುಪ್ರೀಂ ಮೆಟ್ಟಿಲು ಇರೋದಕ್ಕೆ ಕಾರಣವಾಗಿದೆ. ಇದೇ ಅಂಶವನ್ನು ಮುಖ್ಯವಾಗಿಟ್ಕೊಂಡು ಸರ್ಕಾರಿ ವಕೀಲರು ವಾದ ಮಾಡಲಿದ್ದಾರಂತೆ. ಏನೆಲ್ಲ ವಾದ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಆ ಸಿದ್ಧತೆ ದರ್ಶನ್ಗೆ ಮುಳುವಾಗೋದು ಗ್ಯಾರಂಟಿ ಅಂತಲೇ ಹೇಳಲಾಗ್ತಾ ಇದೆ. ದರ್ಶನ್ ವಿರುದ್ಧ ಸರ್ಕಾರಿ ವಕೀಲರ ವಾದ ಏನು? ಜಾಮೀನು ಸಿಕ್ಕಿರೋ ಉದ್ದೇಶ ಈಡೇರಿಲ್ಲ. ದರ್ಶನ್ಗೆ ಸರ್ಜರಿ ಈವರೆಗೂ ಆಗಿಲ್ಲ. ಈಗ ಕೊಟ್ಟಿರೋ ಚಿಕಿತ್ಸೆ ಜೈಲಿನಲ್ಲೇ ಕೊಡಬಹುದಾಗಿತ್ತು. ಷರತ್ತುಗಳ ಉಲ್ಲಂಘನೆಯಾಗಿರೋದು ಸ್ಪಷ್ಟ. ಆಸ್ಪತ್ರೆಗೆ ದಾಖಲಾಗಲು ವಿಳಂಬ ಯಾಕೆ? ತುರ್ತು ಚಿಕಿತ್ಸೆ ಅಂತ ಕೊಟ್ಟ ಕಾರಣ ಸುಳ್ಳು. ಜಾಮೀನು ಸಿಗೋದಕ್ಕೂ ಮುನ್ನ ದರ್ಶನ್ ಚಿಕಿತ್ಸೆಗಾಗಿ ಹಠ ಮಾಡಿದರು. ವೈದ್ಯರು ಎಷ್ಟೇ ಮನವರಿಕೆ ಮಾಡಿಕೊಟ್ರು ವೈದ್ಯರ ಮಾತನ್ನ ಕೇಳಲಿಲ್ಲ. ಯಾವಾಗ ವೈದ್ಯರ ವರದಿಯನ್ನು ಸಲ್ಲಿಸುವಂತೆ ಹೈಕೋರ್ಟ್ ಸೂಚಿಸ್ತವೋ ಆಗ ಏಕಾಏಕಿ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಧಾವಿಸಿದರು. ಹಲವಾರು ವೈದ್ಯಕೀಯ ಪರೀಕ್ಷೆಗಳಿಗೆ ಅವರು ಒಳಗಾದರು. ಬೆನ್ನುಹುರಿ ಸಮಸ್ಯೆ ವಿಪರೀತ ಇದೆ ಅಂತ ವೈದ್ಯರು ನೀಡಿದ ವರದಿಯನ್ನು ಹೈಕೋರ್ಟಿಗೆ ಸಲ್ಲಿಸಿದರು. ತುರ್ತು ಚಿಕಿತ್ಸೆ ಆಗದೇ ಇದ್ದರೆ ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆಗಳಿಗೆ ದರ್ಶನ್ ತುತ್ತಾಗಬಹುದು ಅಂತ ವಾದಿಸಿದರು. L5, S1 ಸಮಸ್ಯೆಗೆ ಸರ್ಜರಿಯೇ ಆಗಬೇಕು ಅನ್ನೋದು ದರ್ಶನ್ ಪರ ವಕೀಲರ ವಾದವಾಗಿತ್ತು. ಆ ವಾದವನ್ನು ಹೈಕೋರ್ಟ್ ಕೂಡ ಒಪ್ಪಿತ್ತು. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಅಥವಾ ಬಳ್ಳಾರಿ ಜೈಲಿನಲ್ಲೇ ಚಿಕಿತ್ಸೆ ಕೊಡಬಹುದು ಅಂತ SPP ವಾದಿಸಿದರೂ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಆದರೆ ಈಗ ಚಿತ್ರಣವೇ ಬದಲಾಗಿದೆ.
ಯಾವಾಗ ಈವರೆಗೂ ದರ್ಶನ್ ಸರ್ಜರಿಗೆ ಒಳಗಾಗಿಲ್ಲ ಅನ್ನೋ ಮಾಹಿತಿ ಹೊರಬಿತ್ತೋ ಆಗ ಖಾಕಿ ಪಡೆ ಅಲರ್ಟ್ ಆಗ್ಬಿಟ್ಟಿದೆ. ಯಾವ ಉದ್ದೇಶದಿಂದ ಬೇಲ್ ಪಡೆದುಕೊಂಡಿದ್ರೋ ಅದೇ ಉದ್ದೇಶ ಈವರೆಗೂ ಈಡೇರಿಲ್ಲ ಅನ್ನೋ ಅಂಶವೇ ಈಗ ಸುಪ್ರೀಂ ಮೆಟ್ಟಿಲು ಹತ್ತೋದಕ್ಕೆ ಕಾರಣವಾಗಿದೆ. ಗೃಹ ಇಲಾಖೆಯಿಂದ ಮೇಲ್ಮನವಿಗೆ ಹೋಗಲು ಅನುಮತಿ ಸಿಕ್ಕ ನಂತರ ಖಾಕಿ ಪಡೆ ಮತ್ತಷ್ಟು ಚುರುಕಾಗಿದೆ. ಈಗಾಗಲೇ ಪೂರ್ತಿ ಚಾರ್ಜ್ ಶೀಟನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿಕೊಂಡು ಕಾನೂನು ಪಂಡಿತರ ಜೊತೆ ಮತ್ತೊಂದು ಸುತ್ತಿನ ಚರ್ಚೆ ಕೂಡ ಮಾಡಿದೆ. ದರ್ಶನ್ಗೆ ನೀಡಲಾಗುತ್ತಿರುವ ಮತ್ತು ನೀಡಿರುವ ಚಿಕಿತ್ಸೆಯ ವಿವರವನ್ನು ಪಡೆದುಕೊಂಡಿದೆಯಂತೆ. ಸ್ಪೆಷಲ್ ಲೀವ್ ಪಿಟಿಷನ್ ಇನ್ನೇನು ಕ್ಲಿಯರ್ ಆಗಲಿದೆ. ಹಾಗಾಗಿ ಬುಧವಾರ ಅಥವಾ ಗುರುವಾರ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ. ತುರ್ತಾಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಮನವಿ ಕೂಡ ಮಾಡಲಿದ್ದಾರಂತೆ ಸರ್ಕಾರಿ ಪರ ವಕೀಲರು. ಅಂದುಕೊಂಡಂತೆ ಆಗಿದ್ದರೆ ಸೋಮವಾರವೇ ಒಂದಷ್ಟು ಪ್ರಕ್ರಿಯೆಗಳು ಮುಗಿಬೇಕಿತ್ತು. ಕನಕ ಜಯಂತಿಯ ರಜೆ ಕಾರಣದಿಂದಾಗಿ ಒಂದಷ್ಟು ವಿಳಂಬ ಆಗಿದೆ. ಮಂಗಳವಾರ SLP ಪ್ರೊಸೀಜರ್ ಕ್ಲಿಯರ್ ಆಗಲಿದೆಯಂತೆ. ಅದು ಕ್ಲಿಯರ್ ಆಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗುತ್ತೆ. ಅಸಲಿ ಆಟ ಇಲ್ಲಿಂದ ಶುರುವಾಗಲಿದೆ. ಈ ಅಸಲಿ ಆಟಕ್ಕೆ ಪ್ರತಿಯಾಗಿ ದರ್ಶನ್ ಪರ ವಕೀಲರು ಏನೆಲ್ಲ ವಾದ ಮಾಡಲಿದ್ದಾರೆ ಅನ್ನೋ ಕುತೂಹಲವಂತೂ ಇದ್ದೇ ಇದೆ. ಯಾಕಾಗಿ ದರ್ಶನ್ಗೆ ಸರ್ಜರಿ ಆಗಿಲ್ಲ, ಸರ್ಜರಿ ಆಗದೆ ಇರೋದಕ್ಕೆ ಕಾರಣ ಏನು, ಸರ್ಜರಿ ಆಗುತ್ತಾ ಅಥವಾ ಇಲ್ವಾ, ಆಗದೇ ಇದ್ದರೆ ಮುಂದೇನು ಅನ್ನೋ ಪ್ರಶ್ನೆಗಳಿಗೆ ಕೋರ್ಟಿನಲ್ಲಿ ಖಂಡಿತ ಉತ್ತರ ಸಿಗುತ್ತೆ. ಒಂದಂತೂ ಸತ್ಯ ಚೆಕ್ಮೇಟ್ ಆಗಿದೆ. ಅದರಂತೆ ದರ್ಶನ್ ಹೇಗೆ ತಪ್ಪಿಸ್ಕೊಳ್ತಾರೆ ನೋಡಬೇಕು. ಕೆಡ್ಡಾಗೆ ಕೆಡವಲು ಖಾಕಿ ತಯಾರಿ, ಸರ್ಜರಿಗೆ ಮತ್ತೊಂದು ಪ್ಲಾನ್ ರೆಡಿ. ಸೇರಿಗೆ ಸವ್ವಾ ಸೇರು, ಅವರಿವರ ಪ್ಲಾನ್ ಹೇಗಿದೆ ನೋಡಿ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿಯು ಇದೇ ನವೆಂಬರ್ 21ರಂದು ಹೈಕೋರ್ಟ್ ಮುಂದೆ ಬರಲಿದೆ. ಆ ದಿನಾಂಕದ ಆಸುಪಾಸಿನಲ್ಲೇ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗಲಿದೆ. ಈ ಎರಡೂ ಕಡೆ ಸಮರ್ಥವಾಗಿ ಫೈಟ್ ಮಾಡಲು ದರ್ಶನ್ ಪರ ವಕೀಲರು ಸಿದ್ಧವಾಗಿದ್ದಾರಂತೆ. ಒಂದು ವೇಳೆ ಸುಪ್ರೀಂ ಕೋರ್ಟಿನಲ್ಲಿ ಹಿನ್ನಡೆಯಾದರೆ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವ ರೆಗ್ಯುಲರ್ ಬೇಲ್ ತಮ್ಮ ಕೈ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರ ದರ್ಶನ್ ಪರ ವಕೀಲರದ್ದು. ಹಾಗಾಗಿ ಯಾವುದೇ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ದರ್ಶನ್ಗೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೂ ದರ್ಶನ್ ಟೆನ್ಷನ್ನಲ್ಲೇ ಇನ್ನಷ್ಟು ದಿನಗಳನ್ನು ಕಳಿಬೇಕಾಗಿದೆ. ಜೊತೆಗೆ ಬೆನ್ನು ಹುರಿ ನೋವನ್ನು ಅನುಭವಿಸಲೇಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನು ಅತ್ಯುತ್ತಮ ಎಂದೇ ಬಿಂಬಿಸಲಾಗಿದೆ. ಸಾವಿರ ಪುಟಗಳ ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನೂ ಸವಿವರವಾಗಿ ಉಲ್ಲೇಖ ಮಾಡಲಾಗಿದೆ. ನೂರಾರು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಜೀವಂತ ಸಾಕ್ಷ್ಯಗಳು ಕೂಡ ಇವೆ. ಇದೆಲ್ಲದರ ಜೊತೆಗೆ ದರ್ಶನ್ಗೆ ಸಿಕ್ಕಿರೋದು A2 ಆರೋಪಿ ಸ್ಥಾನ. ಈಗ ಅನಾರೋಗ್ಯದ ಕಾರಣಕ್ಕೆ ಜಾಮೀನು ಸಿಕ್ಕಿರಬಹುದು. ಆದರೆ ರೆಗ್ಯುಲರ್ ಬೇಲ್ ಕಷ್ಟ ಅಂತಾರೆ ಕಾನೂನು ಪಂಡಿತರು. ಯಾರು ಏನೇ ಹೇಳಿದರೂ ಅಂತಿಮವಾಗಿ ತೀರ್ಪು ಕೊಡಬೇಕಾಗಿದ್ದು ಮಾನ್ಯ ನ್ಯಾಯಾಲಯ. ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಯಾವೆಲ್ಲ ರೀತಿಯ ಸಂಕಟಗಳು ಎದುರಾಗಬಹುದು ಅಥವಾ ಸಂಕಟಗಳು ಕಡಿಮೆ ಆಗಬಹುದು ಅನ್ನೋದು ಗೊತ್ತಾಗಲಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.